ಕೋಲಾರದಲ್ಲಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿರೋಂಥದ್ದು. ದೃಶ್ಯ ನೋಡಿದರೆ ನಾನು ಕೋಲಾರದ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನಿವತ್ತು ಮಹಿಳಾ ಮೀಸಲಾತಿಯನ್ನು ಮಸೂದೆಗೆ ಅಡ್ಡಿಪಡಿಸಿದಂತಹ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಇವತ್ತು ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಏನು ದಶಕಗಳ ಹೋರಾಟಕ್ಕೆ ಇವತ್ತು ಕಾಂಗ್ರೆಸ್ಸು ಕೊಳ್ಳಿಟ್ಟಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನು ಸಂಸತ್ನಲ್ಲಿ ಏನು ಮಹಿಳಾ ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳು ಅಡ್ಡಿಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು NDA ಪಕ್ಷಗಳು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು. ದೃಶ್ಯ ನೋಡಿದರೆ ಏನು JDSನ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಆಗ್ಬೋದು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ಏನು ಗೋವಿಂದರಾಜು ಆಗ್ಬೋದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಏನು ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಸಂಸತ್ತಿನಲ್ಲಿ ಮಸೂದೆಯನ್ನು ಅಂಗೀಕರಿಸಲು ಮುಂದಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಸಹ ಅಡ್ಡಿಪಡಿಸಿತ್ತು. ಈ ನಿಟ್ಟಿನಲ್ಲಿ ಏನು ಬಿಲ್ ಪಾಸ್ ಆಗಿಲ್ಲ. ಇದನ್ನು ಖಂಡಿಸಿ ಇವತ್ತು ಏನು JDS ಆಗ್ಬೋದು ಮತ್ತು ಏನು ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏನು ಬಸ್ ನಿಲ್ದಾಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಏನು JDS ಮುಖಂಡರು ಇವತ್ತು ಏನು JDS ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ದಶಕಗಳಿಂದಲೂ ಸಹ ಏನು ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ NDA ಪಕ್ಷ ಸಹ ಏನು ಸಂಸತ್ನಲ್ಲಿ ಏನು ಮಸೂದೆ ಅಂಗೀಕಾರಕ್ಕೆ ಇಟ್ಟಿತ್ತು. ಆದರೆ ಇದಕ್ಕೆ ಯಾರೂ ಸಹ ಅಂದರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಇದಕ್ಕೆ ಸಹಕಾರ ನೀಡಿಲ್ಲ ಮತ್ತು ಬಿಲ್ ಪಾಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿ ಧೋರಣೆ ಅನುಸರಿಸ್ತದೆ ಎಂಬ ನಿಟ್ಟಿನಲ್ಲಿ ಇವತ್ತು ಏನು JDS ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ JDSನ ಮಹಿಳೆಯರು ಸೇರಿದಂತೆ ಕಾರ್ಯಕರ್ತರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಹ ಭಾಗವಹಿಸಿ ಕಾಂಗ್ರೆಸ್ನ ಕ್ರಮವನ್ನು ಏನು ಒಕ್ಕೊರಲಿಂದ ಖಂಡಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಏನು JDSನ ಕಾರ್ಯಕರ್ತರು ಮತ್ತು ಏನು ಮಹಿಳೆಯರು ಸೇರಿ ಇವತ್ತು ಏನು ಕಾಂಗ್ರೆಸ್ನ ಕ್ರಮವನ್ನು ಖಂಡಿಸ್ತಾ ಇರುವಂಥದ್ದು. ಕೋಲಾರದಲ್ಲಿ JDS ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿರೋಂಥದ್ದು. ದೃಶ್ಯ ನೋಡಿದರೆ ನಾನು ಕೋಲಾರದ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನಿವತ್ತು ಮಹಿಳಾ ಮೀಸಲಾತಿಯನ್ನು ಮಸೂದೆಗೆ ಅಡ್ಡಿಪಡಿಸಿದಂತಹ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಇವತ್ತು JDS ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಏನು ದಶಕಗಳ ಹೋರಾಟಕ್ಕೆ ಇವತ್ತು ಕಾಂಗ್ರೆಸ್ಸು ಕೊಳ್ಳಿಟ್ಟಿದೆ ಎಂಬ ನಿಟ್ಟಿನಲ್ಲಿ ಇವತ್ತು JDSನ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನು ಸಂಸತ್ನಲ್ಲಿ ಏನು ಮಹಿಳಾ ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳು ಅಡ್ಡಿಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು NDA ಪಕ್ಷಗಳು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು. ದೃಶ್ಯ ನೋಡಿದರೆ ಏನು JDSನ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಆಗ್ಬೋದು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ಏನು ಗೋವಿಂದರಾಜು ಆಗ್ಬೋದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಏನು ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಸಂಸತ್ತಿನಲ್ಲಿ ಮಸೂದೆಯನ್ನು ಅಂಗೀಕರಿಸಲು ಮುಂದಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಸಹ ಅಡ್ಡಿಪಡಿಸಿತ್ತು. ಈ ನಿಟ್ಟಿನಲ್ಲಿ ಏನು ಬಿಲ್ ಪಾಸ್ ಆಗಿಲ್ಲ. ಇದನ್ನು ಖಂಡಿಸಿ ಇವತ್ತು ಏನು JDS ಆಗ್ಬೋದು ಮತ್ತು ಏನು ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏನು ಬಸ್ ನಿಲ್ದಾಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಏನು JDS ಮುಖಂಡರು ಇವತ್ತು ಏನು JDS ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ದಶಕಗಳಿಂದಲೂ ಸಹ ಏನು ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ NDA ಪಕ್ಷ ಸಹ ಏನು ಸಂಸತ್ನಲ್ಲಿ ಏನು ಮಸೂದೆ ಅಂಗೀಕಾರಕ್ಕೆ ಇಟ್ಟಿತ್ತು. ಆದರೆ ಇದಕ್ಕೆ ಯಾರೂ ಸಹ ಅಂದರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಇದಕ್ಕೆ ಸಹಕಾರ ನೀಡಿಲ್ಲ ಮತ್ತು ಬಿಲ್ ಪಾಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿ ಧೋರಣೆ ಅನುಸರಿಸ್ತದೆ ಎಂಬ ನಿಟ್ಟಿನಲ್ಲಿ ಇವತ್ತು ಏನು JDS ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ JDSನ ಮಹಿಳೆಯರು ಸೇರಿದಂತೆ ಕಾರ್ಯಕರ್ತರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಹ ಭಾಗವಹಿಸಿ ಕಾಂಗ್ರೆಸ್ನ ಕ್ರಮವನ್ನು ಏನು ಒಕ್ಕೊರಲಿಂದ ಖಂಡಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಏನು JDSನ ಕಾರ್ಯಕರ್ತರು ಮತ್ತು ಏನು ಮಹಿಳೆಯರು ಸೇರಿ ಇವತ್ತು ಏನು ಕಾಂಗ್ರೆಸ್ನ ಕ್ರಮವನ್ನು ಖಂಡಿಸ್ತಾ ಇರುವಂಥದ್ದು. ಕೋಲಾರದಲ್ಲಿ JDS ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿರೋಂಥದ್ದು. ದೃಶ್ಯ ನೋಡಿದರೆ ನಾನು ಕೋಲಾರದ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನಿವತ್ತು ಮಹಿಳಾ ಮೀಸಲಾತಿಯನ್ನು
ಮಸೂದೆಗೆ ಅಡ್ಡಿಪಡಿಸಿದಂತಹ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಇವತ್ತು JDS ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಏನು ದಶಕಗಳ ಹೋರಾಟಕ್ಕೆ ಇವತ್ತು ಕಾಂಗ್ರೆಸ್ಸು ಕೊಳ್ಳಿಟ್ಟಿದೆ ಎಂಬ ನಿಟ್ಟಿನಲ್ಲಿ ಇವತ್ತು JDSನ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನು ಸಂಸತ್ನಲ್ಲಿ ಏನು ಮಹಿಳಾ ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳು ಅಡ್ಡಿಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು NDA ಪಕ್ಷಗಳು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು ದೃಶ್ಯ ನೋಡಿದರೆ ಏನು JDSನ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಆಗ್ಬೋದು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ಏನು ಗೋವಿಂದರಾಜು ಆಗ್ಬೋದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಏನು ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಸಂಸತ್ತಿನಲ್ಲಿ ಮಸೂದೆಯನ್ನು ಅಂಗೀಕರಿಸಲು ಮುಂದಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಸಹ ಅಡ್ಡಿಪಡಿಸಿತ್ತು. ಈ ನಿಟ್ಟಿನಲ್ಲಿ ಏನು ಬಿಲ್ ಪಾಸ್ ಆಗಿಲ್ಲ. ಇದನ್ನು ಖಂಡಿಸಿ ಇವತ್ತು ಏನು JDS ಆಗ್ಬೋದು ಮತ್ತು ಏನು ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏನು ಬಸ್ ನಿಲ್ದಾಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಏನು JDS ಮುಖಂಡರು ಇವತ್ತು ಏನು JDS ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ದಶಕಗಳಿಂದಲೂ ಸಹ ಏನು ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ NDA ಪಕ್ಷ ಸಹ ಏನು ಸಂಸತ್ನಲ್ಲಿ ಏನು ಮಸೂದೆ ಅಂಗೀಕಾರಕ್ಕೆ ಇಟ್ಟಿತ್ತು. ಆದರೆ ಇದಕ್ಕೆ ಯಾರೂ ಸಹ ಅಂದರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಇದಕ್ಕೆ ಸಹಕಾರ ನೀಡಿಲ್ಲ ಮತ್ತು ಬಿಲ್ ಪಾಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿ ಧೋರಣೆ ಅನುಸರಿಸ್ತಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ಏನು JDS ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ JDSನ ಮಹಿಳೆಯರು ಸೇರಿದಂತೆ ಕಾರ್ಯಕರ್ತರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಹ ಭಾಗವಹಿಸಿ ಕಾಂಗ್ರೆಸ್ನ ಕ್ರಮವನ್ನು ಏನು ಒಕ್ಕೊರಲಿನಿಂದ ಖಂಡಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಏನು JDSನ ಕಾರ್ಯಕರ್ತರು ಮತ್ತು ಏನು ಮಹಿಳೆಯರು ಸೇರಿ ಇವತ್ತು ಏನು ಕಾಂಗ್ರೆಸ್ನ ಕ್ರಮವನ್ನು ಖಂಡಿಸ್ತಾ ಇರುವಂಥದ್ದು. ಕೋಲಾರದಲ್ಲಿ JDS ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿರೋಂಥದ್ದು ದೃಶ್ಯ ನೋಡಿದರೆ ನಾನು ಕೋಲಾರದ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನಿವತ್ತು ಮಹಿಳಾ ಮೀಸಲಾತಿಯನ್ನು ಮಸೂದೆಗೆ ಅಡ್ಡಿಪಡಿಸಿದಂತಹ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಇವತ್ತು JDS ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಏನು ದಶಕಗಳ ಹೋರಾಟಕ್ಕೆ ಇವತ್ತು ಕಾಂಗ್ರೆಸ್ಸು ಕೊಳ್ಳಿಟ್ಟಿದೆ ಎಂಬ ನಿಟ್ಟಿನಲ್ಲಿ ಇವತ್ತು JDSನ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋಂಥದ್ದು. ಏನು ಸಂಸತ್ನಲ್ಲಿ ಏನು ಮಹಿಳಾ ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳು ಅಡ್ಡಿಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು NDA ಪಕ್ಷಗಳು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು ದೃಶ್ಯ ನೋಡಿದರೆ ಏನು JDSನ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಆಗ್ಬೋದು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ಏನು ಗೋವಿಂದರಾಜು ಆಗ್ಬೋದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಏನು ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆಂಬ ನಿಟ್ಟಿನಲ್ಲಿ NDA ಪಕ್ಷ ಸಂಸತ್ತಿನಲ್ಲಿ ಮಸೂದೆಯನ್ನು ಅಂಗೀಕರಿಸಲು ಮುಂದಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಸಹ ಅಡ್ಡಿಪಡಿಸಿತ್ತು. ಈ ನಿಟ್ಟಿನಲ್ಲಿ ಏನು ಬಿಲ್ ಪಾಸ್ ಆಗಿಲ್ಲ. ಇದನ್ನು ಖಂಡಿಸಿ ಇವತ್ತು ಏನು JDS ಆಗ್ಬೋದು ಮತ್ತು ಏನು ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏನು ಬಸ್ ನಿಲ್ದಾಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಏನು JDS ಮುಖಂಡರು ಇವತ್ತು ಏನು JDS ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ದಶಕಗಳಿಂದಲೂ ಸಹ ಏನು ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ NDA ಪಕ್ಷ ಸಹ ಏನು ಸಂಸತ್ನಲ್ಲಿ ಏನು ಮಸೂದೆ ಅಂಗೀಕಾರಕ್ಕೆ ಇಟ್ಟಿತ್ತು. ಆದರೆ ಇದಕ್ಕೆ ಯಾರೂ ಸಹ ಅಂದರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಮಿತ್ರ ಪಕ್ಷಗಳು ಇದಕ್ಕೆ ಸಹಕಾರ ನೀಡಿಲ್ಲ ಮತ್ತು ಬಿಲ್ ಪಾಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿ ಧೋರಣೆ ಅನುಸರಿಸ್ತಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ಏನು JDS ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ JDSನ ಮಹಿಳೆಯರು ಸೇರಿದಂತೆ ಕಾರ್ಯಕರ್ತರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಹ ಭಾಗವಹಿಸಿ ಕಾಂಗ್ರೆಸ್ನ ಕ್ರಮವನ್ನು ಏನು ಒಕ್ಕೊರಲಿನಿಂದ ಖಂಡಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಏನು JDSನ ಕಾರ್ಯಕರ್ತರು ಮತ್ತು ಏನು ಮಹಿಳೆಯರು ಸೇರಿ ಇವತ್ತು ಏನು ಕಾಂಗ್ರೆಸ್ನ ಕ್ರಮವನ್ನು ಖಂಡಿಸ್ತಾ ಇರುವಂಥದ್ದು.